ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ಇಂದು ನಾನು ನಿಮಗೆ ತುಂಬ ಹೆಲ್ದಿ ಆಗಿರುವಂಥ, ರುಚಿಯಾದಂಥ ಮತ್ತು ಸೂಪರ್ ಆಗಿರುವಂಥ ಒಂದು ಈಸಿ ರೆಸಿಪಿನ ತೋರಿಸ್ತೀನಿ. ದಟ್ ಈಸ್ ಡ್ರೈ ಫ್ರೂಟ್ ಲಡ್ಡು. ಇದರಲ್ಲಿ ನಾವು ಯಾವುದೇ ರೀತಿ ಸಕ್ಕರೆ ಯೂಸ್ ಮಾಡಿಲ್ಲ, ಬೆಲ್ಲ ಯೂಸ್ ಮಾಡಿಲ್ಲ, ನೈಸರ್ಗಿಕವಾದಂಥ ಸಿಹಿ ಮಾತ್ರನೇ ಯೂಸ್ ಮಾಡಿದ್ದೀವಿ. ಸೊ ಇದಂತೂ ಹೆಲ್ತ್ಗೆ ತುಂಬಾ ಸೂಪರ್, ತುಂಬ ಎನರ್ಜಿ ಇರುವಂಥದ್ದು. ಸೊ ಎಲ್ಲ ವಯಸ್ಸಿನವ್ರಿಗೂ ನೀವು ಈ ಲಡ್ಡುನ ಕೊಡ್ಬೋದು. ಚಿಕ್ಕ ಮಕ್ಕಳಿಗೆ, ವಯಸ್ಸಾದವ್ರಿಗಂತೂ ತುಂಬಾ ಪ್ರಯೋಜನ ಇದೆ. ನಾವು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಬಾದಾಮಿ, ಕಾಜು, ಅಂಜೂರ, ಖರ್ಜೂರ, ಪಿಸ್ತಾ, ತುಪ್ಪ, ಏಲಕ್ಕಿ ಪುಡಿ, ದ್ರಾಕ್ಷಿ ಮತ್ತು ಗಸಗಸೆನ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಬೇಕು. ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿರಿ. ಸೊ ತುಪ್ಪ ಬಿಸಿ ಆದ ನಂತರ ಹೆಚ್ಚಿಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಹುರ್ಕೊಳ್ಳಿ, ಹದವಾಗಿ ಹುರ್ಕೊಳ್ಳಿ. ಸ್ವಲ್ಪ ಕೆಂದು ಬಣ್ಣಕ್ಕೆ ಟರ್ನ್ ಆಗಬೇಕು. ನಾನು ಒಂದೊಂದೇ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಹೋಗ್ತಿದ್ದೀನಿ. ನಾನು ಉತ್ತತ್ತಿನ ಎಲ್ಲ ಬೀಜ ತೆಗೆದಿಟ್ಟು ಸೈಡಿಗೆ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹುರ್ಕೊಂಡೆ, ಶೇಂಗಾ ಕೂಡ ಹುರ್ಕೊಂಡಿದ್ದೀನಿ. ಸೊ ಇವಾಗ ಖರ್ಜೂರ ಏನು ಮಾಡಬೇಕು, ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವೆಲ್ಲ ನೋಡ್ತಿರ್ಬಹುದು. ಸೊ ಖರ್ಜೂರನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ಪ್ಯಾನ್ಗೆ ಮತ್ತೆ 1-2 ಸ್ಪೂನ್ ತುಪ್ಪ ಹಾಕಿ ಖರ್ಜೂರನ ಏನು ಮಿಕ್ಸರಿಗೆ ಹಾಕಿರೋ ಖರ್ಜೂರ ಇದೆ ಅದನ್ನು ತುಪ್ಪ ಕಾದ್ಮೇಲೆ ಅದರೊಳಗೆ ಸೇರಿಸ್ತಿದ್ದೀನಿ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಯಾಕಂತಂದರೆ ಲಾಡು ಮಾಡೋಕ್ಕೆ ಖರ್ಜೂರ ತುಂಬ ಹದವಾಗಿ ಬರುತ್ತೆ. ಒಂದು ಸರ್ತಿ ನೀವು ಹದವಾಗಿ ಇದನ್ನು ಫ್ರೈ ಮಾಡ್ಕೊಂಡ್ರಿ ಅಂತಂದರೆ ಇದೇನು ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಸೊ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಾನು. ಡ್ರೈ ಫ್ರೂಟ್ಸು ಮತ್ತು ಇದು ಖರ್ಜೂರ ಪೇಸ್ಟು ಚೆನ್ನಾಗಿ ಡ್ರೈ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಸರ್ತಿ ಮಿಕ್ಸ್ ಆದ ತಕ್ಷಣ ನಿಮಗೆ ಯಾವ ಗಾತ್ರಕ್ಕೆ ಸರಿ ಅನಿಸುತ್ತೋ ಆ ಗಾತ್ರದ ಮೇಲೆ ನೀವು ಉಂಡೆಗಳನ್ನ ಮಾಡಿಟ್ಕೊಳ್ಬಹುದು. ಇದಂತೂ ತುಂಬ ಚೆನ್ನಾಗೇ ಬರುತ್ತೆ, ತುಂಬ ಹೆಲ್ದಿ ಕೂಡ. ಸೊ ಪ್ಲೀಸ್ ಎಲ್ಲರೂ ಇದನ್ನೊಂದು ಸರ್ತಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದೇ ಥರ ಇನ್ನೂ ಹೆಚ್ಚಿನ ರುಚಿಕರವಾದಂಥ, ಆರೋಗ್ಯಕರವಾದಂಥ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.